ಪ್ರಭಾವ ಪದ್ಧತಿಯ 32ನೇ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 62ನೇ ಶ್ಲೋಕದಲ್ಲಿ, ಪಾದುಕಾ ದೇವಿಯನ್ನ ನಿರಂತರವಾಗಿ ಧ್ಯಾನಿಸಿದರೆ ಭೋಗ ವಿಷಯಗಳಲ್ಲಿ ಆಸಕ್ತಿ ನಾಶವಾಗುತ್ತದೆ ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ಸಮುತ್ಕ್ಷಿಪತಿ ಚೇತಸಿ ಸ್ಥಿರ ನಿವೇಶಿತ ತಾವಕಿ ಮುಕುಂದ ಮಣಿಪಾದುಕೆ ಮುಹುರುಪಾಸನಾ ವಾಸನ ಉದರ್ಕ ಪರಿಕರ್ಕಶಾನ್ ಉಪರಿ ಪರ್ವಣ ಕರ್ವಿತಾನ್ ಅನಂತಶತಗರ್ಭಿತಾನ್ ಅಮರ ಶಂಬಳಿ ವಿಭ್ರಮಾನ್. ಮುಕುಂದ ಭಗವಂತನ ಮಣಿಪಾದುಕೆ ರತ್ನಗಳಿಂದ ಕೂಡಿದ ಪಾದುಕೆಯೇ, ಚೇತಸಿ ಮನಸ್ಸಿನಲ್ಲಿ, ಸ್ಥಿರವಾಗಿ, ನಿವೇಶಿತ ಇಡಲ್ಪಟ್ಟಿರುವ, ಮುಹುಹು ಮತ್ತೆ ತಾವಕಿ ನಿನ್ನ ವಿಷಯವಾದ, ಉಪಾಸನ ಧ್ಯಾನದ, ವಾಸನ ಅಭ್ಯಾಸವು, ಉದರ್ಕ ಬರಲಿರುವ ಫಲದಿಂದ, ಪರಿಕರ್ಕಶಾನ್ ಸಹಿಸಲಸಾಧ್ಯವಾದುದು, ಪರಿಪರ್ವಣ ಮೇಲಿರುವ ಮೆಟ್ಟಿಲುಗಳಿಂದ, ಕರ್ವಿತಾನ್ ಕೆಳಮಟ್ಟದ್ದಾಗಿ ಮಾಡಲ್ಪಟ್ಟದು, ಅನರ್ಥ ಶತಗರ್ಭಿತಾನ್ ಅನೇಕ ಉಪದ್ರವಗಳನ್ನು ತನ್ನಲ್ಲಿ ಇಟ್ಟುಕೊಂಡದ್ದಾಗಿರುವ, ಅಮರ ಶಂಬಳಿ ಅಪ್ಸರಸ್ಸುಗಳ, ವಿಭ್ರಮಾನ್ ವಿಲಾಸಗಳನ್ನು ಅಂದರೆ ಆಟಗಳನ್ನು, ಸಮುತ್ಕ್ಷಿಪತಿ ಸಂಪೂರ್ಣವಾಗಿ ನೆನೆಯದಂತೆ ಮಾಡುತ್ತದೆ. ಪಾದುಕಾ ದೇವಿಯನ್ನ ಧ್ಯಾನಿಸುವುದನ್ನು ಅಭ್ಯಾಸ ಮಾಡಿಕೊಂಡ್ರೆ ನಮ್ಮ ಎಲ್ಲ ಭೋಗಗಳು ಅಲ್ಪ ಅಂತ ತೋರುತ್ತೆ. ಸ್ವರ್ಗ ಪಡೆದು ಅಲ್ಲಿನ ಅಪ್ಸರ ಸ್ತ್ರೀಯರೊಂದಿಗೆ ಆಟವಾಡಬೇಕು ಎಂಬ ಆಸೆಯಲ್ಲಿ ಜಿಗುಪ್ಸೆ ಉಂಟಾಗುತ್ತೆ. ಸ್ವರ್ಗಲೋಕದ ಭೋಗಗಳು ಕೂಡ ಅಲ್ಪವೆಂದು, ಕೆಡುಕು ಉಂಟು ಮಾಡುವ ವಿಷಯಗಳೆಂದು ತೋರುತ್ತದೆ. ಆ ಭೋಗವನ್ನು ಅನುಭವಿಸುವ ಕಾಲದಲ್ಲಿಯೇ ಅನೇಕ ಕಷ್ಟದಿಂದ ಕೂಡಿರುತ್ತದೆ ಅನ್ನೋದು ತಿಳಿಯುತ್ತೆ. ಆಳ್ವಾರರನ್ನು ಧ್ಯಾನಿಸಿದರೆ ಹೆಣ್ಣು ಮುಂತಾದ ಕೆಟ್ಟ ವಿಷಯಗಳು ಮನಸ್ಸಿಗೆ ಹಿಡಿಸುವುದಿಲ್ಲ. ಆಳ್ವಾರರ ಕಟಾಕ್ಷದಿಂದ ಅಂತಹ ವಿಷಯಗಳಲ್ಲಿ ಅನೇಕ ದುಷ್ಪರಿಣಾಮಗಳು ಇರುವುದು ಗೋಚರವಾಗುತ್ತದೆ ಎಂಬುದು ಇದರ ಗೂಢಾರ್ಥ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.